ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಈ ವಿಡಿಯೋದಲ್ಲಿ ಇವತ್ತು ತಾರೀಕು ನೋಡ್ರಿ 1/8/2026 1/8/2026 ಇವತ್ತಿನ ಮುಖ್ಯವಾದ ಮಾಹಿತಿ ನಮ್ಮ ಕೀ ವೆಬ್ಸೈಟಲ್ಲಿ ಸೆಕೆಂಡ್ ರೌಂಡ್ಗೆ ಸಂಬಂಧಿಸಿದಂಥ ಏನಾದರೂ ಅಪ್ಡೇಟ್ ಇದೆಯಾ ಅಂತ ನಾನು ಸ್ವಲ್ಪ ನಿಮಗೆ ಮಾಹಿತಿನ ಕೊಡಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಯಾರೆಲ್ಲ ಅಭ್ಯರ್ಥಿಗಳು ನಮ್ಮ ಚಾನಲ್ ನೋಡ್ತಾ ಇದ್ರಿ, ನಿಮ್ಗೆ ಇಷ್ಟ ಅನಿಸಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಸಣ್ಣದಾದಂಥ ಚಾನಲ್ ಇದೆ, ಸ್ವಲ್ಪ ಸಣ್ಣ ಪುಟ್ಟ ಮಾಹಿತಿಗಳನ್ನು ಕೊಡಲಿಕ್ಕೆ ನಿಮಗೆ ಪ್ರಯತ್ನ ಕೂಡ ಮಾಡ್ತೇನೆ. ನೋಡಿ, ನಾನೀಗ ಅಡ್ಮಿಷನ್ ಪ್ರೊಸೀಜರ್ಗೆ ಬಂದೆ. ಇಲ್ಲಿ ನೋಡ್ತಾ ಇದ್ದೀರಿ, ನಿನ್ನೂ ಕೂಡ ಏನಾಗಿತ್ತು ಅಂತಂದರೆ ನಿಮ್ಮ ಮಾಹಿತಿ ಕೊಟ್ಟಿದ್ದೆ ನಾನು ನಿಮಗೆ. ಹೆಚ್ಚುವರಿ ಸೀಟ್ ಮ್ಯಾಟ್ರಿಕ್ಸ್ಗಳನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಈಗ ಆಗಲೇ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಇದು 3 ಕೋರ್ಸ್ಗಳ ಬಗ್ಗೆ ಅಪ್ಡೇಟ್ ಆಗಿರುವಂಥದ್ದು. ರಿಮೇನಿಂಗ್ ಇನ್ನೂ ಅಪ್ಡೇಟ್ ಆಗಬೇಕಾಗಿದೆ. ಬಟ್ ಇದರ ಮಧ್ಯದಲ್ಲಿ ನಮ್ಮ ವಿದ್ಯಾರ್ಥಿಗಳು ಫುಲ್ ಟೆನ್ಷನ್ ತೊಗೊತಿರುವಂಥದ್ದು. ನೋಡಿ ಸರ್, ಈಗಾಗಲೇ ಇಲ್ಲಿ ಯೋಗ ನ್ಯಾಚುರೋಪತಿ ಮತ್ತು ಸೀಟ್ ಮ್ಯಾಟ್ರಿಕ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಸ್ಪೆಷಲಿ ನಮ್ಮ ವಿದ್ಯಾರ್ಥಿಗಳದ್ದು ಆರ್ಕಿಟೆಕ್ಚರ್ ಇರ್ಬೋದು, ಆಮೇಲೆ ನಮ್ಮ ಯಾವುದು ಅಗ್ರಿಕಲ್ಚರ್ ಇರ್ಬೋದು, ಇವುಗಳನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಆದರೆ ಇದ್ರ ಬಗ್ಗೆ ಬರ್ತಾ ಇಲ್ಲ. ಸ್ಪೆಷಲಿ ನಮ್ಮ BSc ನರ್ಸಿಂಗು, BP LLL ಸೈನ್ಸ್ಗಳ ಬಗ್ಗೆ ಬರ್ತಾ ಇಲ್ಲ. ನೋಡಿ, ನಾನು ನಿಮಗೆ ಆಲ್ರೆಡಿ ಇದ್ರ ಬಗ್ಗೆ ಮಾಹಿತಿನ ಹೇಳಿಬಿಟ್ಟಿದ್ದೇನೆ. ಏನಪ್ಪ ಅಂತಂದರೆ ಈಗ ಸ್ಟಾಪ್ ಆಗಿದೆ. 31ನೇ ತಾರೀಕಿಂದ ಏನಾಗಿದೆಯಪ್ಪ ಅಂತಂದರೆ, ಈಗ ಏನು ಓಪನಿಂಗ್ ಮಾಡಿದರು, ರಿಬ್ಬನ್ ಕಟ್ ಮಾಡಿದರು. ಏನಂದರೆ ಸೆಕೆಂಡ್ ರೌಂಡಿಗೆ ಎಂಟ್ರಿ ಆಗ್ತಾ ಇದೀವಿ ಅಂತ ಅರ್ಥ. ಸೆಕೆಂಡ್ ರೌಂಡ್ ಬಂದಿದೆ ಅಂತ ಅರ್ಥ ಅಲ್ಲ, ನೆನಪಿಟ್ಕೋರಿ. ಸೆಕೆಂಡ್ ರೌಂಡ್ ಇನ್ನೂ ತುಂಬ ದೂರ ಇದೆ. ನಿಮ್ಗಳಿಗಿದು 5ನೇ ತಾರೀಕು ತನಕನೂ ಕೂಡ ನಿಮ್ಗೆ ಯಾವುದೇ ಥರಂಥ ಪರ್ಫೆಕ್ಟ್ ಆದಂತಹ ಗೈಡ್ಲೈನ್ಸ್ ಬರೋದಿಲ್ಲ. 5ನೇ ತಾರೀಕು ತನಕ. 5ನೇ ತಾರೀಕಿನ ನಂತರ ಏನಾಗುತ್ತೆ ಅಂದರೆ ಇನ್ನೂ ಸ್ವಲ್ಪ ಸೀಟ್ ಮ್ಯಾಟ್ರಿಕ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಹೇಗೆ ಇಂಜಿನಿಯರಿಂಗ್ ಸೀಟ್ಗಳು ಆ್ಯಡ್ ಆಗ್ತಾ ಹೋಗ್ತವೆ, ಆಮೇಲೆ ಬೇರೆ ಬೇರೆ ಕೋರ್ಸ್ಗಳದ್ದು ಆ್ಯಡ್ ಆಗ್ತಾ ಹೋಗ್ತವೆ. ಆಮೇಲೆ ಇದು ಕಂಬೈನ್ ಇರೋದರಿಂದ, ಈ ನೀಟು ಮತ್ತು KCT 2ನೇ ರೌಂಡಲ್ಲಿ ಕಂಬೈನ್ ಮಾಡಿರೋದ್ರಿಂದ ಅವ್ರದ್ದು ಸೀಟ್ ಮ್ಯಾಟ್ರಿಕ್ಸ್ అనేది ಸೇರಿಸ್ಕೋಬೇಕಾಗತ್ತೆ. ಇವೆಲ್ಲ ಪ್ರಕ್ರಿಯೆ ಇರೋದರಿಂದ ಅರ್ಜೆಂಟ್ ನಿಮಗೆ ಆಗ್ಬೋದು, ಆದರೆ KEದವ್ರಿಗೆ ಯಾವುದೇ ಥರಂಥ ಅರ್ಜೆಂಟ್ ಅವರು ಮಾಡೋಕ್ಕೆ ಹೋಗೋದಿಲ್ಲ. ಓಕೆನಾ? ಆಮೇಲೆ ನೋಡಿ, ಇನ್ನೊಂದು ಅಪ್ಡೇಟ್ ಕೂಡ ಇಲ್ಲಿ ಆಗಿದೆ. ನಮ್ಮ ನೀಟ್ ಅಭ್ಯರ್ಥಿಗಳಿಗೆ ದಾಖಲಾತಿ ಪರಿಶೀಲನೆ ಕುರಿತು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ದಾಖಲಾತಿಗೆ ಪರಿಶೀಲನೆ ಸೂಚನೆ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಿ, ಸೆಂಟ್ ಜಾನ್ಸ್ MBBS ಪ್ರವೇಶದ ಬಗ್ಗೆ ಇರ್ಬೋದು. ಆಮೇಲೆ ಆಯುಷ್ ಮತ್ತು ವೈದ್ಯಕೀಯ ಮತ್ತು ದಂತವೈದ್ಯಕೀಯಗಳಿಗೆ ಸಂಬಂಧಿಸಿದಂತಹ ರೋಲ್ ನಂಬರನ್ನು ಎಂಟ್ರಿ ಮಾಡಲಿಕ್ಕೆ ಇಲ್ಲಿ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ವಿಶೇಷ ವರ್ಗದವರಿಗೆ ಈ ದಾಖಲಾತಿ ಸಲ್ಲಿಸುವ ವೇಳಾಪಟ್ಟಿನೂ ಕೂಡ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹೀಗೆಲ್ಲ ಇರಬೇಕಾದ್ರೆ ಸೊ ಇವೆಲ್ಲ ಮುಗಿಯೋ ತನಕನೂ ಕೂಡ ಈ ಸೆಕೆಂಡ್ ರೌಂಡು ನಮ್ಮ BSc ನರ್ಸಿಂಗು, BPT LLL ಸೈನ್ಸು, ಫಾರ್ಮಸಿಯವರಿಗೆ ಕೂಡ ಅಷ್ಟು ಅರ್ಜೆಂಟಾಗಿ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಇದರಲ್ಲಿ ನೀಟ್ನವರು ಸೇರ್ಕೊತಾ ಇದ್ದಾರೆ. ಹೀಗಾಗಿ ನೀವು ಸ್ವಲ್ಪ ಸಮಾಧಾನದಿಂದ ಇರಿ ಮತ್ತು ಅಬ್ಸರ್ವ್ ಮಾಡ್ತಾ ಇರಿ ಯಾವ ರೀತಿಯಾಗಿ ಇರುತ್ತೆ ಅಂತ ಅಷ್ಟೇ. ಬಂದ ತಕ್ಷಣ ನಾನು ಕೂಡ ಹಾವಳಿ ಎಬ್ಬಿಸ್ತೇನೆ, ನಿಮಗೆ ಹೇಳ್ತೀನಿ. ಸ್ವಲ್ಪ ಕೂಲಾಗಿರಿ. ಮತ್ತು ಅದಕ್ಕಿಂತ ಮೊದಲು ಏನಪ್ಪ ಅಂತಂದರೆ, ಭಾಳಷ್ಟು ಫಸ್ಟ್ ರೌಂಡಲ್ಲಿ ಫೀಸ್ ಬಗ್ಗೆ ತುಂಬ ಹಾವಳಿ ಎದ್ದಿದೆ. ಸೊ ನೀವು ಫೀಸನ್ನು ಕ್ಲಿಯರ್ ಮಾಡಿಕೊಂಡು ಆಮೇಲೆ ಆಪ್ಷನ್ ಎಂಟ್ರಿಗಳನ್ನು ಸೆಕೆಂಡ್ ರೌಂಡಲ್ಲಿ ಮಾಡಿ.